ಗೆಳೆಯರೇ, ಇಲ್ಲಿಯವರೆಗಿನ ಕಥೆಯಲ್ಲಿ ನಾವು ನೋಡಿದಂತೆ ಕ್ಯಾರೋಲ್ ಮತ್ತು ಫಿಲಿಪ್ ತಮ್ಮ ಸ್ನೇಹಿತರನ್ನು ಬಿಟ್ಟು ಹೊಸ ಜೀವನ ಶುರು ಮಾಡೋಣ ಅಂತ ನಿರ್ಧರಿಸ್ತಾರೆ. ಟೆಕ್ಸನ್ ಬಿಟ್ಟು ವಾಷಿಂಗ್ಟನ್ ಕಡೆಗೆ ಹೊರಡ್ತಾರೆ. ಅಲ್ಲಿ ಫಿಲಿಪ್ಗೆ ಒಬ್ಬನೇ ಇರೋದು, ಅಲಿಯೋದು ತುಂಬಾ ಇಷ್ಟ ಆಗ್ತಿತ್ತು. ಆದ್ರೆ ಕ್ಯಾರೋಲ್ಗೆ ಮಾತ್ರ ತನ್ನ ಫ್ರೆಂಡ್ಸ್ ಇಲ್ಲದೆ ಮನಸ್ಸೇ ಇರಲಿಲ್ಲ. ಅದಕ್ಕೆ ಅವಳು ಹಠ ಹಿಡಿದು ಫಿಲಿಪ್ನ ಒಪ್ಪಿಸಿ ವಾಪಸ್ ಟೆಕ್ಸನ್ಗೆ ಕರ್ಕೊಂಡು ಬರ್ತಾಳೆ. ಆದ್ರೆ ಅಲ್ಲಿ ಬಂದು ನೋಡಿದ್ರೆ ಅವರ ಫ್ರೆಂಡ್ಸ್ ಅಷ್ಟರಲ್ಲಿ ಟೆಕ್ಸನ್ ಬಿಟ್ಟು ಮೆಲ್ಬೂಗೆ ಶಿಫ್ಟ್ ಆಗಿರ್ತಾರೆ. ಇವರಿಬ್ಬರು ಅವರನ್ನ ಹುಡುಕುತ್ತಾ ಮೆಲ್ಬೂ ತಲುಪ್ತಾರೆ. ಅಲ್ಲಿ ಎಲ್ಲರೂ ಖುಷಿಯಾಗಿ ಇರ್ತಾರೆ. ಜೊತೆಗೆ ಎರಿಕಾಳ ಬಾಯ್ ಫ್ರೆಂಡ್ ಜೇಸನ್ ಕೂಡ ಅವರ ಜೊತೆ ಇರ್ತಾನೆ. ಆದ್ರೆ ಮೆಲಿಸ್ಸಾ ಸಡನ್ ಆಗಿ ಸರ್ಪ್ರೈಸ್ ಕೊಡೋಕೆ ಹೋದಾಗ ಜೇಸನ್ ಅವಳನ್ನ ನೋಡಿ ಹೆದರಿ ಅಲ್ಲಿರೋರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾನೆ. ಆಮೇಲೆ ಎಲ್ಲರೂ ಸೇರಿ ಅವನನ್ನ ಹೂತು ಹಾಕ್ತಾರೆ. ಇನ್ನೊಂದೆಡೆ ಕ್ಯಾರೋಲ್ ಎಲ್ಲರಿಗೂ ಫಿಲಿಪ್ ಸತ್ತು ಹೋದ ಅಂತ ಸುಳ್ಳು ಹೇಳ್ತಾಳೆ. ಫಿಲಿಪ್ ಮೇಲೆ ಇರೋ ಕೋಪ ಎಲ್ಲರಿಗೂ ಹೋಗಲಿ ಅನ್ನೋದು ಅವಳ ಪ್ಲಾನ್. ಆದ್ರೆ ಅಷ್ಟರಲ್ಲಿ ಆ ದಡ್ಡ ಫಿಲಿಪ್ ಕೈಯಲ್ಲಿ ಗನ್ ಹಿಡ್ಕೊಂಡು ಅಲ್ಲಿಗೆ ಬಂದು ಎಲ್ಲರಿಗೂ ಹೆದರಿಸಿ ತನ್ನ ತಪ್ಪುಗಳಿಗೆ ಕ್ಷಮೆ ಕೇಳೋಕೆ ಶುರು ಮಾಡ್ತಾನೆ. ಇದರಿಂದ ಜನಕ್ಕೆ ಅವನ ಮೇಲೆ ಇನ್ನೂ ಜಾಸ್ತಿ ಕೋಪ ಬಂದು ಅವನ ಕೊರಳಿಗೆ ನಾಯಿ ಪಟ್ಟಿ ಹಾಕಿ ಒಂದು ಡಾಗ್ ಹೌಸ್ನಲ್ಲಿ ಕೂಡಿ ಹಾಕ್ತಾರೆ. ಸ್ವಲ್ಪ ದಿನ ಆದ ಮೇಲೆ ಅವನ ಮೇಲೆ ಪಾಪ ಅನ್ನಿಸಿ ಬಿಡುಗಡೆ ಮಾಡ್ತಾರೆ. ಮುಂದೆ ನೋಡಿದ್ರೆ ಅವರ ಹತ್ತಿರ ತಿನ್ನೋಕೆ ಊಟ ಖಾಲಿಯಾಗ್ತಾ ಇರುತ್ತೆ. ಅನಿವಾರ್ಯವಾಗಿ ಹುಳ ಹಪ್ಪಟೆಗಳನ್ನ ಹಿಡಿದು ತಿನ್ನಬೇಕಾದ ಪರಿಸ್ಥಿತಿ ಬರುತ್ತೆ. ಆ ಟೈಮ್ನಲ್ಲಿ ಟಾಡ್ಗೆ ಎಲ್ಲಿಂದಲೋ ತುಂಬಾ ಚಿಕನ್ ಪ್ಯಾಕೆಟ್ ಸಿಗುತ್ತೆ. ಅವನು ಯಾರಿಗೂ ಹೇಳದೆ ಒಬ್ಬನೇ ತಿಂತಿರ್ತಾನೆ. ಆದ್ರೆ ಒಂದು ದಿನ ಫಿಲಿಪ್ ಅವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಡ್ತಾನೆ. ಆಮೇಲೆ ಇಬ್ಬರು ಸೇರಿ ಆ ಚಿಕನ್ ತಿಂತಾರೆ. ಇತ್ತ ಬಾಕಿ ಇರೋರು ಇನ್ನು ಹುಳಗಳನ್ನೇ ತಿಂತಾ ಇರ್ತಾರೆ. ಮೇಲೆ ಸ್ಪೇಸ್ನಲ್ಲಿ ಅಂತರಿಕ್ಷದಲ್ಲಿ ಮೈಕ್ ಅನ್ನೋ ವ್ಯಕ್ತಿ ಎಷ್ಟೋ ವರ್ಷಗಳಿಂದ ಭೂಮಿಯನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವನಿಗೆ ಯಾವುದೇ ರೆಸ್ಪಾನ್ಸ್ ಸಿಗಲ್ಲ. ಇತ್ತ ಭೂಮಿ ಮೇಲೆ ಇರೋರಿಗೆ ಊಟದ ಜೊತೆಗೆ ಪೆಟ್ರೋಲ್, ಡೀಸೆಲ್ ಕೂಡ ಖಾಲಿಯಾಗ್ತಿರುತ್ತೆ. ಬೋರಿಸ್ ನಾವು ಮೆಲ್ಬೂ ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಐಡಿಯಾ ಕೊಡ್ತಾನೆ. ಆದ್ರೆ ಯಾರಿಗೂ ಅಲ್ಲಿಂದ ಹೋಗೋಕೆ ಇಷ್ಟ ಇರಲ್ಲ. ಇದರಿಂದ ಕೋಪಗೊಂಡು ಬೋರಿಸ್ ಒಬ್ಬನೇ ಹೋಗೋಕೆ ರೆಡಿ ಆಗ್ತಾನೆ. ಅಷ್ಟರಲ್ಲಿ ಗೇಲ್ ತಾನು ಪ್ರೆಗ್ನೆಂಟ್ ಇರೋ ವಿಷಯ ಹೇಳ್ತಾಳೆ. ಅದಕ್ಕೆ ಕಾರಣ ಬೋರಿಸ್ ಅಂತ ಗೊತ್ತಾದಾಗ ಅವನು ಶಾಕ್ ಆಗ್ತಾನೆ. ಮನಸ್ಸಿಲ್ಲದಿದ್ದರೂ ಅವಳ ಜೊತೆ ಇರೋಕೆ ಹೋಗ್ತಾನೆ. ಆದ್ರೆ ಗೇಲ್ ಮಾತ್ರ ಅವನ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಮಾತಾಡೋದನ್ನೇ ನಿಲ್ಲಿಸ್ತಾಳೆ. ಇನ್ನೊಂದು ಕಡೆ ಟಾಡ್ ಕೂಡ ಮೆಲಿಸ್ಸಾಳನ್ನ ಪ್ರೆಗ್ನೆಂಟ್ ಮಾಡೋಕೆ ಕೇಳ್ತಾನೆ. ಆದ್ರೆ ಅವಳು ಒಪ್ಪಲ್ಲ. ಈ ವಿಷಯಕ್ಕೆ ಇಬ್ಬರ ನಡುವೆ ಜಗಳ ಆಗಿ ಬ್ರೇಕಪ್ ಆಗುತ್ತೆ. ಇದರ ಲಾಭ ತಗೊಂಡ ಎರಿಕಾ ಟಾಡ್ ಜೊತೆ ಕ್ಲೋಸ್ ಆಗ್ತಾಳೆ. ಆಮೇಲೆ ಅವರಿಬ್ಬರ ನಡುವೆ ಲವ್ ಶುರುವಾಗುತ್ತೆ. ಬೋರಿಸ್ ಗೇಲ್ನ ಸಮಾಧಾನ ಮಾಡೋಕೆ ಅಂತ ಒಂದು ಅಲ್ಟ್ರಾಸೌಂಡ್ ಮಿಷನ್ ರೆಡಿ ಮಾಡ್ತಾನೆ. ಅದರಲ್ಲಿ ಮಗುವನ್ನ ನೋಡಿ ಗೇಲ್ ತುಂಬಾ ಖುಷಿಯಾಗಿ ಅವನನ್ನ ಕ್ಷಮಿಸ್ತಾಳೆ. ಮೆಲಿಸ್ಸಾಗೂ ಟಾಡ್ ನೆನಪಾಗಿ ಅವನ ಹತ್ತಿರ ಕ್ಷಮೆ ಕೇಳಿ ಮದುವೆ ಆಗೋಣ ಅಂತ ಪ್ರಪೋಸ್ ಮಾಡ್ತಾಳೆ. ಆದ್ರೆ ಟಾಡ್ ಏನೂ ಉತ್ತರ ಕೊಡಲ್ಲ. ಹೀಗಿರುವಾಗ ಬೋರಿಸ್ಗೆ ಹೊಟ್ಟೆಯಲ್ಲಿ ಸಡನ್ ಆಗಿ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಎರಿಕಾ ಬುಕ್ ಓದಿ ನೋಡಿ ಅದು ಅಪೆಂಡಿಕ್ಸ್ ಇರಬಹುದು, ಆಪರೇಷನ್ ಮಾಡಲೇಬೇಕು ಅಂತ ಹೇಳ್ತಾಳೆ. ಎಲ್ಲರೂ ಎರಿಕಾಳನ್ನೇ ಆಪರೇಷನ್ ಮಾಡು ಅಂತಾರೆ. ಅವಳು ಮೊದಲು ಒಪ್ಪಲ್ಲ. ಆದ್ರೆ ಗೇಲ್ ಬೇಡಿಕೊಂಡಾಗ ಒಪ್ತಾಳೆ. ಆಪರೇಷನ್ ಮಾಡೋಕೆ ಮುಂಚೆ ಅವಳಿಗೆ ಒಂದು ಡಮ್ಮಿ ಬಾಡಿ ಮೇಲೆ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾರೆ. ಅಲ್ಲಿ ಸ್ಪೇಸ್ನಲ್ಲಿ ಮೈಕ್ ಎಷ್ಟೇ ಟ್ರೈ ಮಾಡಿದ್ರೂ ಕಾಂಟ್ಯಾಕ್ಟ್ ಸಿಗದಿದ್ದಾಗ ಸೋತು ಹೋಗಿ ವಾಪಸ್ ಭೂಮಿಗೆ ಬರಲು ನಿರ್ಧರಿಸ್ತಾನೆ. ಸ್ಪೇಸ್ ಶಟಲ್ ಹತ್ತಿ ಭೂಮಿಯ ಕಡೆಗೆ ಬರ್ತಾನೆ. ಇತ್ತ ಎರಿಕಾ ಬೋರಿಸ್ ಆಪರೇಷನ್ ಮಾಡೋಕೆ ಶುರು ಮಾಡ್ತಾಳೆ. ಟಾಡ್ ಅವಳಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಜಾಸ್ತಿ ರಕ್ತ ಹೋದ ಕಾರಣ ಇಲ್ಲಿಗೆ ನಿಮ್ಮ ಸ್ಕ್ರಿಪ್ಟ್ ನಿಂತಿದೆ. ಮತ್ತೊಂದೆಡೆ ಮೈಕ್ ಭೂಮಿಗೆ ಬಂದು ಒಂದು ಖಾಲಿ ಹಡಗಿನ ಕ್ರೂಸ್ ಮೇಲೆ ಲ್ಯಾಂಡ್ ಆಗ್ತಾನೆ. ಇದರಿಂದ ಆ ಹಡಗಿಗೆ ದೊಡ್ಡ ರಂಧ್ರ ಆಗಿ ಅದು ಮುಳುಗೋಕೆ ಶುರುವಾಗುತ್ತೆ. ಮೈಕ್ ಒಂದು ಚಿಕ್ಕ ಲೈಫ್ ಬೋಟ್ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಆದ್ರೆ ಎಲ್ಲಿಗೆ ಹೋಗಬೇಕು ಅಂತ ಅವನಿಗೆ ಗೊತ್ತಿರಲ್ಲ. 3 ದಿನಗಳ ಕಾಲ ಸಮುದ್ರದಲ್ಲಿ ಅಲೆಯುತ್ತಾನೆ. ಆದ್ರೆ ಏನೂ ಪ್ರಯೋಜನ ಆಗಲ್ಲ. ಕೊನೆಗೆ ಸೋತು ಹೋದಾಗ ಅವನು ತನ್ನ ಪ್ರಾಣ ಬಿಡಲು ನಿರ್ಧಾರ ಮಾಡುತ್ತಾನೆ. ಸರಿಯದೆ ಹೊತ್ತಿಗೆ ಅವನಿಗೆ ಅಲ್ಲಿ ಒಂದು ಮಗು ಕಾಣಿಸುತ್ತದೆ. ಆ ಮಗು ಮತ್ಯಾರೂ ಅಲ್ಲ, ಫಿಲಿಪ್ ಆಗಿರುತ್ತಾನೆ. ಮೈಕ್ ಮತ್ತು ಫಿಲಿಪ್ ಇಬ್ಬರು ಸ್ವಂತ ಅಣ್ಣ ತಮ್ಮಂದಿರು. ಆಗ ಫಿಲಿಪ್ ಅವನಿಗೆ ಹೇಳುತ್ತಾನೆ, ಲೋ ಮಗ, ನೀನು ಹೀಗೆ ಸೋಲು ಒಪ್ಪಿಕೊಳ್ಳಬಾರದು. ನೀನು ಇಷ್ಟು ವರ್ಷಗಳ ಕಾಲ ಒಬ್ಬನೇ ಸ್ಪೇಸ್ನಲ್ಲಿ ಕಳೆದಿದ್ದೀಯಾ. ಈಗ ಫೈನಲಿ ಭೂಮಿಗೆ ಬಂದ ಮೇಲೆ ಸಾಯುವ ಬಗ್ಗೆ ಯೋಚನೆ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಇದಾದ ಮೇಲೆ ಅವನ ಕಣ್ಣು ತೆರೆದಾಗ ಎದುರಿಗೆ ಒಂದು ಬೋಟ್ ದೋಣಿ ನಿಂತಿರುತ್ತದೆ. ಅದನ್ನು ನೋಡಿ ಅವನಿಗೆ ತುಂಬಾ ಖುಷಿಯಾಗಿ ಆ ಬೋಟ್ ಹತ್ತಿರ ಹೋಗುತ್ತಾನೆ. ಅದರ ಮೇಲೆ ಹತ್ತಿದ ಮೇಲೆ ಜೋರಾಗಿ ಕೂಗಿ ಕೇಳುತ್ತಾನೆ, ಯಾರಾದರೂ ಇದ್ದೀರಾ ಇಲ್ಲಿ, ನನಗೆ ಸಹಾಯ ಮಾಡಿ ಎಂದು. ಆದರೆ ಅಲ್ಲಿ ಯಾರೂ ಇರುವುದಿಲ್ಲ. ನಂತರ ಅವನು ಒಳಗಡೆ ಹೋದಾಗ ಅಲ್ಲಿ ತಿನ್ನಲು ಮತ್ತು ಕುಡಿಯಲು ಸಾಕಷ್ಟು ಸಾಮಾನುಗಳು ಸಿಗುತ್ತವೆ. ಅದನ್ನು ಅವನು ಹಸಿದವನ ತರಹ ತಿನ್ನಲು ಶುರು ಮಾಡುತ್ತಾನೆ.
ಅಷ್ಟರಲ್ಲಿ ಅವನ ಕಣ್ಣು ಅಲ್ಲಿದ್ದ ಬಟ್ಟೆಗಳ ಮೇಲೆ ಬೀಳುತ್ತದೆ. ಕೂಡಲೇ ಅವುಗಳನ್ನು ಹಾಕಿಕೊಳ್ಳುತ್ತಾನೆ. ಎಷ್ಟೋ ವರ್ಷಗಳ ನಂತರ ಚಡ್ಡಿ ಹಾಕಿಕೊಂಡಿದ್ದಕ್ಕೆ ಅವನಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತದೆ. ಆದರೆ ಅಷ್ಟರಲ್ಲೇ ಮಾರ್ಕ್ ಎನ್ನುವ ವ್ಯಕ್ತಿ ಕೈಯಲ್ಲಿ ಗನ್ ಹಿಡಿದು ಅಲ್ಲಿಗೆ ಬರುತ್ತಾನೆ. ಅವನನ್ನು ನೋಡಿ ಮೈಕ್ ಹೆದರಿ ಹೋಗುತ್ತಾನೆ ಮತ್ತು ಅಣ್ಣ ಪ್ಲೀಸ್ ಹೊಡಿಬೇಡ, ನಾನು ಒಬ್ಬ ಆಸ್ಟ್ರೋನಾಟ್, ಗಗನಯಾತ್ರಿ ಎಂದು ಹೇಳುತ್ತಾನೆ. ಮಾರ್ಕ್ ಅವನಿಗೆ ನಿನಗೆ ವೈರಸ್ ಅಂಟಿಕೊಂಡಿದೆಯಾ ಎಂದು ಕೇಳುತ್ತಾನೆ. ಮೈಕ್ ಹೇಳುತ್ತಾನೆ, ಇಲ್ಲ ಅಣ್ಣ, ನಾನು ಕಳೆದ 3 ವರ್ಷಗಳಿಂದ ಮೇಲೆ ಸ್ಪೇಸ್ನಲ್ಲಿ ಇದ್ದೆ. 3 ದಿನದ ಹಿಂದೆಯಷ್ಟೇ ಭೂಮಿಗೆ ಬಂದೆ. ಇದನ್ನು ಕೇಳಿ ಮಾರ್ಕ್ ತನ್ನ ಗನ್ ಕೆಳಗಿಳಿಸಿ ನಿನ್ನನ್ನು ಭೇಟಿಯಾಗಿದ್ದು ಖುಷಿಯಾಯಿತು ಎನ್ನುತ್ತಾನೆ. ನಂತರ ಇಬ್ಬರು ಕುಳಿತು ಬಿಯರ್ ಕುಡಿಯುವಾಗ ಮಾರ್ಕ್ ಹೇಳುತ್ತಾನೆ, ಯಾವಾಗ ನನಗೆ ಇಡೀ ಪ್ರಪಂಚದಲ್ಲಿ ಈ ಕೆಟ್ಟ ವೈರಸ್ ಹರಡುತ್ತಿದೆ ಮತ್ತು ಜನರೆಲ್ಲ ಸಾಯುತ್ತಿದ್ದಾರೆ ಅಂತ ಗೊತ್ತಾಯಿತೋ ಆಗಲೇ ನನ್ನ ಹತ್ತಿರ ಇದ್ದ ಹಣನ್ನೆಲ್ಲ ಸೇರಿಸಿ ಈ ಬೋಟ್ ಕೊಂಡುಕೊಂಡೆ. ಆ ವೈರಸ್ನಿಂದ ತಪ್ಪಿಸಿಕೊಂಡು ಜಾಸ್ತಿ ಕಾಲ ಬದುಕಿರಲಿ ಅಂತ ಸಮುದ್ರದ ಮಧ್ಯಕ್ಕೆ ಬಂದೆ. ಮೈಕ್ ಕೇಳುತ್ತಾನೆ, ಅಣ್ಣ, ನಿನ್ನ ಹತ್ತಿರ ಆ ವೈರಸ್ ವಿರುದ್ಧ ಹೋರಾಡುವ ಶಕ್ತಿ ಇರಬಹುದಲ್ಲವೇ? ಅದಕ್ಕೆ ಮಾರ್ಕ್, ಇಲ್ಲ, ಆ ವೈರಸ್ನಿಂದ ಯಾರೂ ಬದುಕಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ರಾತ್ರಿ ಊಟದ ಸಮಯದಲ್ಲಿ ಮಾರ್ಕ್ ಮೈಕ್ಗೆ ಕೇಳುತ್ತಾನೆ, ನಿನ್ನ ಬಗ್ಗೆ ಸ್ವಲ್ಪ ಹೇಳು. ಮೈಕ್ ಹೇಳುತ್ತಾನೆ, ನಾನು ನನ್ನ ತಮ್ಮ ಮತ್ತು ತಂದೆ ತಾಯಿಯ ಜೊತೆ ಟಕ್ಸನ್ ಎಂಬ ಚಿಕ್ಕ ಊರಿನಲ್ಲಿ ಇದ್ದೆ. ಆದರೆ ಈಗ ಅವರೆಲ್ಲ ತೀರಿ ಹೋಗಿದ್ದಾರೆ. ಆಗ ಮಾರ್ಕ್ ವಿಷಯ ಬದಲಾಯಿಸಿ, ನೀನು ಸ್ಕಾಚ್ ಕುಡಿಯುತ್ತೀಯಾ ಎಂದು ಕೇಳಿ ಒಂದು ಹಳೆಯ ಎಣ್ಣೆ ಬಾಟಲಿಯನ್ನು ಹೊರಗೆ ತೆಗೆಯುತ್ತಾನೆ. ಅದನ್ನು ನೋಡಿ ಮೈಕ್ ಶಾಕ್ ಆಗುತ್ತಾನೆ ಮತ್ತು ಅಣ್ಣ, ಈ ಬಾಟಲಿ ಬೆಲೆ $10,000 ಇದೆಯಲ್ಲ ಎನ್ನುತ್ತಾನೆ. ಅರ್ಧ ಬಾಟಲಿ ಕುಡಿದ ಮೇಲೆ ಮೈಕ್ ಹೇಳುತ್ತಾನೆ, ನಮ್ಮ ತಿಂಡಿ ಸಾಮಾನುಗಳು ಯಾವಾಗ ಬೇಕಾದರೂ ಖಾಲಿಯಾಗಬಹುದು. ಅದಕ್ಕೆ ನಾವು ಸಾಮಾನು ತರಲು ಭೂಮಿಯ ಮೇಲೆ ದಡಕ್ಕೆ ಹೋಗಬೇಕು. ಮಾರ್ಕ್ ಹೇಳುತ್ತಾನೆ, ಅದರ ಚಿಂತೆ ನಿನಗೆ ಬೇಡ, ನನ್ನ ಹತ್ತಿರ ತುಂಬಾ ಸ್ಟಾಕ್ ಇದೆ. ಆದರೂ ನೀನು ಯಾಕೆ ದಡಕ್ಕೆ ಹೋಗಬೇಕು ಅಂತಿದ್ದೀಯಾ? ನಿನಗೆ ಗೊತ್ತಲ್ಲ, ಭೂಮಿ ಮೇಲೆ ಎಲ್ಲರೂ ಸತ್ತು ಹೋಗಿದ್ದಾರೆ. ನಾವು ಬದುಕಿರೋದು ನಾನು ನೀರಿನಲ್ಲಿ ಇದ್ದೆ ಮತ್ತು ನೀನು ಸ್ಪೇಸ್ನಲ್ಲಿ ಇದ್ದೆ ಅಷ್ಟೇ. ಮೈಕ್ ಹೇಳುತ್ತಾನೆ, ಬಹುಶಃ ನಮ್ಮ ತರಹ ಬೇರೆ ಯಾರಾದರೂ ಬದುಕಿರಬಹುದು ಅಲ್ವಾ? ಮಾರ್ಕ್ ಅದಕ್ಕೆ ಏನೂ ಉತ್ತರ ಕೊಡದೆ ಮಲಗಲು ಹೋಗುತ್ತಾರೆ. ಮೈಕ್ ಮಲಗಲು ಪ್ರಯತ್ನಿಸುವಾಗ ಮಾರ್ಕ್ ಅವನ ಮೇಲೆ ಕಣ್ಣಿಟ್ಟಿರುವುದನ್ನು ಗಮನಿಸುತ್ತಾನೆ, ಎಲ್ಲಿ ಇವನು ಓಡಿ ಹೋಗುತ್ತಾನೋ ಅಂತ. ಹೀಗೆ ಬೆಳಗಾಗುತ್ತದೆ. ಬೆಳಿಗ್ಗೆ ನೋಡಿದರೆ ಮಾರ್ಕ್ ನೇರವಾಗಿ ಮೈಕ್ ಮಲಗಿದ್ದ ಬೆಡ್ ಒಳಗಡೆ ಬಂದಿರುತ್ತಾನೆ. ಮೈಕ್ ಕಣ್ಣು ತೆರೆದು, ಏನಾಯ್ತು ಗುರು, ನನ್ನ ಜೊತೆ ಫಸ್ಟ್ ನೈಟ್ ಮಾಡೋ ಪ್ಲಾನ್ ಇದೆಯಾ ಅಂತ ತಮಾಷೆ ಮಾಡುತ್ತಾನೆ. ಆಗ ಮಾರ್ಕ್ ಹೇಳುತ್ತಾನೆ, ನಾನು ನಿನ್ನ ಜೊತೆ ದಡಕ್ಕೆ ಬರಲು ರೆಡಿ ಇದ್ದೇನೆ. ಆದರೆ ಒಂದು ವಿಷಯ ನೆನಪಿಟ್ಟುಕೋ, ಈ ಜರ್ನಿಯಲ್ಲಿ ನಾನೇ ಲೀಡರ್, ನಾನು ಹೇಳಿದ ಹಾಗೆ ನೀನು ಕೇಳಬೇಕು. ಮೈಕ್ ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಇಬ್ಬರೂ ದಡದ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ ಮತ್ತು ಕೆಲವು ಗಂಟೆಗಳಲ್ಲಿ ಅಲ್ಲಿಗೆ ತಲುಪುತ್ತಾರೆ. ಎಷ್ಟೋ ವರ್ಷಗಳ ನಂತರ ಭೂಮಿಯ ಮೇಲೆ ಕಾಲಿಟ್ಟ ಮೈಕ್ ತುಂಬಾ ಎಮೋಷನಲ್ ಆಗಿ ಕಣ್ಣೀರು ಹಾಕುತ್ತಾನೆ. ಆದರೆ ಮಾರ್ಕ್ ಹೇಳುತ್ತಾನೆ, ನಿನ್ನ ಡ್ರಾಮಾ ಮುಗಿದಿದ್ದರೆ ಹೊರಡೋಣ ಬಾ, ನಾವು ಇಲ್ಲಿ ಜಾಸ್ತಿ ಹೊತ್ತು ಇರಬಾರದು. ನಂತರ ಇಬ್ಬರೂ ಒಂದು ಚಿಕ್ಕ ಐಸ್ ಕ್ರೀಮ್ ಟ್ರಕ್ ತಗೊಂಡು ಬದುಕಿರುವ ಜನರನ್ನು ಹುಡುಕಲು ಹೊರಡುತ್ತಾರೆ. ಆದರೆ ಅಲ್ಲಿ ಮೌನ ಬಿಟ್ಟರೆ ಬೇರೆ ಏನೂ ಇರುವುದಿಲ್ಲ. ಮೈಕ್ ಕೇಳುತ್ತಾನೆ, ಸತ್ತವರ ಬಾಡಿಗಳೆಲ್ಲ ಏನಾದವು ಎಂದು. ಆಗ ಮಾರ್ಕ್ ಅವನನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಬರೀ ಹೆಣಗಳ ರಾಶಿಯೇ ಇರುತ್ತದೆ. ಅದನ್ನು ನೋಡಿ ಮೈಕ್ ಸುಮ್ಮನಾಗಿ ಬಿಡುತ್ತಾನೆ. ಮಾರ್ಕ್ ಹೇಳುತ್ತಾನೆ, ನಿನಗೆ ಈ ತರಹದ ದೃಶ್ಯ ಪ್ರತಿ ಊರಿನಲ್ಲೂ ಕಾಣಿಸುತ್ತದೆ. ಈಗ ಹೇಳು, ನಿನಗೆ ಇನ್ನು ಕೂಡ ಯಾರಾದರೂ ಬದುಕಿದ್ದಾರೆ ಅಂತ ಅನಿಸುತ್ತಿದೆಯಾ? ಇದನ್ನು ಕೇಳಿ ಮೈಕ್ ಬೇಸರ ಮಾಡಿಕೊಳ್ಳುತ್ತಾನೆ. ನಂತರ ಇಬ್ಬರು ಮತ್ತೆ ಜನರನ್ನು ಹುಡುಕುತ್ತಾ ಹೊರಡುತ್ತಾರೆ. ಆಗ ಮಾರ್ಕ್ ಕಣ್ಣಿಗೆ ಫಿಲಿಪ್ ಬರೆದಿದ್ದ ಟಕ್ಸನ್ನಲ್ಲಿ ಬದುಕಿದ್ದೇನೆ ಎನ್ನುವ ಬೋರ್ಡ್ ಕಾಣಿಸುತ್ತದೆ. ಫಿಲಿಪ್ ಹೋದಲ್ಲೆಲ್ಲ ಈ ರೀತಿ ಬೋರ್ಡ್ ಹಾಕುತ್ತಿದ್ದ. ಅದನ್ನು ನೋಡಿದ ತಕ್ಷಣ ಮಾರ್ಕ್ ಗಾಡಿಯನ್ನು ರಿವರ್ಸ್ ಮಾಡಲು ಶುರು ಮಾಡುತ್ತಾನೆ, ಯಾಕೆಂದರೆ ಮೈಕ್ಗೆ ಆ ವಿಷಯ ತಿಳಿಯುವುದು ಅವನಿಗೆ ಇಷ್ಟವಿರಲಿಲ್ಲ. ಆದರೆ ಅಷ್ಟರಲ್ಲೇ ಮೈಕ್ ಕೂಡ ಆ ಬೋರ್ಡ್ ನೋಡಿ ಬಿಡುತ್ತಾನೆ ಮತ್ತು ಮಾರ್ಕ್ಗೆ ಗಾಡಿ ನಿಲ್ಲಿಸಲು ಹೇಳುತ್ತಾನೆ. ಆದ್ರೆ ಯಾವಾಗ ಅವನು ಗಾಡಿ ನಿಲ್ಲಿಸಲ್ವೋ ಅವಾಗ ಮಾರ್ಕ್ ಹ್ಯಾಂಡ್ ಬ್ರೇಕ್ ಹಾಕಿ ಕೆಳಗೆ ಇಳಿತಾನೆ. ಆ ಬೋರ್ಡ್ ನೋಡಿ ಫುಲ್ ಖುಷಿಯಾಗ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಹಿಂದೆಯಿಂದ ಬಂದ ಮಾರ್ಕ್ ಅವನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸಿಬಿಡ್ತಾನೆ. ಸ್ವಲ್ಪ ಹೊತ್ತು ಬಿಟ್ಟು ಮೈಕ್ಗೆ ಪ್ರಜ್ಞೆ ಬಂದಾಗ ಅವನು ಸಮುದ್ರದ ದಂಡೆ ಮೇಲೆ ಇರ್ತಾನೆ. ಅವಾಗ ಮಾರ್ಕ್ ಅವನಿಗೆ ಹೇಳ್ತಾನೆ, ಲೇ, ನೀನು ನನಗೆ ಥ್ಯಾಂಕ್ಸ್ ಹೇಳ್ಬೇಕು ಕಣೋ, ಯಾಕಂದ್ರೆ ನಿನ್ನ ಜೀವ ಉಳಿಸಿದ್ದು ನಾನೇ. ಈ ಟಕ್ಸನ್ನಲ್ಲಿ ನಿನಗೆ ಯಾರಾದ್ರೂ ಮನುಷ್ಯರು ಸಿಗ್ತಾರೆ ಅಂತ ಅನ್ಕೊಂಡಿದ್ದೀಯಾ? ಅದೆಲ್ಲ ಗವರ್ನಮೆಂಟ್ ಮಾಡಿರೋ ಪ್ಲಾನ್, ನಮ್ಮಂತ ಬದುಕಿರೋರನ್ನ ಹಿಡಿಯೋಕೆ ಕಾಯ್ತಿದ್ದಾರೆ ಅಂತ. ಆದ್ರೆ ಮೈಕ್ಗೆ ಇವನ ಮಾತು ನಂಬೋಕೆ ಆಗಲ್ಲ. ನಾನಂತೂ ಹೋಗ್ತಿದ್ದೀನಿ, ನಿನಗೆ ನನ್ನ ಸಾಯಿಸಬೇಕು ಅನ್ಸಿದ್ರೆ ಸಾಯಿಸಿ ಬಿಡು ಅಂತಾನೆ. ಅದಕ್ಕೆ ಮಾರ್ಕ್, ನೋಡು, ನೀನು ನನ್ನ ತಮ್ಮ ಇದ್ದಂಗೆ, ಆದ್ರೆ ನೀನು ಇಲ್ಲಿಂದ ಹೋಗೋಕೆ ಟ್ರೈ ಮಾಡಿದ್ರೆ ನಾನೇ ನಿನ್ನ ಮುಗಿಸಿ ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾನೆ.
ಪಾಪ ಮೈಕ್ಗೆ ಬೇರೆ ದಾರಿನೇ ಇರಲ್ಲ. ಅದಕ್ಕೆ ಸರಿ, ನಾನು ನಿನ್ನ ಜೊತೆ ಸಮುದ್ರಕ್ಕೆ ಬರೋಕೆ ರೆಡಿ ಅಂತ ಒಪ್ಕೊಳ್ತಾನೆ. ಆಮೇಲೆ ಮಾರ್ಕ್ ಮೈಕ್ನ ಸ್ಯಾನಿಟೈಸ್ ಮಾಡ್ತಿರುವಾಗ ಅವನ ಹತ್ತಿರ ಇರೋ ಗನ್ ಕೆಳಗೆ ಬಿದ್ದು ಬಿಡುತ್ತೆ. ಮೈಕ್ ಅದನ್ನ ಎತ್ತಿಕೊಳ್ಳೋ ಅಷ್ಟರಲ್ಲಿ ಮಾರ್ಕ್ ಅದನ್ನ ಕಾಲಲ್ಲಿ ಒದ್ದು ದೂರ ಹಾಕ್ತಾನೆ. ಆಮೇಲೆ ಇಬ್ರ ಮಧ್ಯೆ ದೊಡ್ಡ ಫೈಟ್ ಆಗುತ್ತೆ. ಮಾರ್ಕ್ ಮೈಕ್ ತಲೆಗೆ ಕಲ್ಲಿನಿಂದ ಹೊಡೆದು ಮತ್ತೆ ಪ್ರಜ್ಞೆ ತಪ್ಪಿಸಿಬಿಡ್ತಾನೆ. ಆದ್ರೆ ಅವಾಗ ಮಾರ್ಕ್ ಗಮನಿಸ್ತಾನೆ, ಮೈಕ್ ಹಾಕಿರೋ ವೈರಸ್ ಪ್ರೊಟೆಕ್ಷನ್ ಸೂಟ್ ಹರಿದು ಹೋಗಿರುತ್ತೆ. ಅದನ್ನ ನೋಡಿ ಇವನಿಗೂ ವೈರಸ್ ಅಂಟಿಕೊಂಡಿದೆ, ಇವನು ಇನ್ನೇನು ಸತ್ತೇ ಹೋಗ್ತಾನೆ ಅಂತ ಅನ್ಕೊಂಡು ಅಲ್ಲೇ ಇರೋ ಹೆಣಗಳ ಮಧ್ಯೆ ಅವನನ್ನ ಬಿಟ್ಟು ಹೊರಟು ಹೋಗ್ತಾನೆ. ಮೈಕ್ಗೆ ಪ್ರಜ್ಞೆ ಬಂದಾಗ ತನ್ನ ಸುತ್ತಲೂ ಹೆಣಗಳನ್ನ ನೋಡಿ ಶಾಕ್ ಆಗ್ತಾನೆ. ಮಾರ್ಕ್ ತನ್ನ ಸಾವಿಗೆ ಗವರ್ನಮೆಂಟ್ ಕಾರಣ ಅಂತ ನಂಬಿಸಿರ್ತಾನೆ. ಅಷ್ಟರಲ್ಲಿ ಮೈಕ್ ಕಣ್ಣಿಗೆ ಒಂದು ಫೈರ್ ಟ್ರಕ್ ಕಾಣಿಸುತ್ತೆ. ಅದನ್ನ ತಗೊಂಡು ಅವನು ಟೆಕ್ಸನ್ ಕಡೆ ಹೊರಡ್ತಾನೆ. ಇತ್ತ ಕಡೆ ಕಪ್ಪು ಬೋರಿಸ್ನ ಹೂತು ಹಾಕಿರ್ತಾರೆ. ಫಿಲಿಪ್ ಎಲ್ಲರ ಹತ್ತಿರ, ನಾವು ಬೋರಿಸ್ ಅಂತ್ಯಕ್ರಿಯೆನ ವೈಕಿಂಗ್ಸ್ ತರ ಮಾಡೋಣ ಅಂತಾನೆ. ಅದಕ್ಕೆ ಗೇಲ್, ಬೋರಿಸ್ಗೆ ಇದೆಲ್ಲ ಇಷ್ಟ ಇರಲಿಲ್ಲ ಅಂತಾಳೆ. ಫಿಲಿಪ್, ನನಗೂ ಗೊತ್ತು ಅವನಿಗೆ ಇಷ್ಟ ಇಲ್ಲ ಅಂತ, ಆದ್ರೆ ಅವನು ಒಬ್ಬ ಹೀರೋ ತರ ಸತ್ತಿದ್ದಾನೆ, ಅದಕ್ಕೆ ಅವನಿಗೆ ಗೌರವ ಕೊಡಬೇಕು ಅಂತಾನೆ. ಆಮೇಲೆ ಅವನ ಬಾಡಿನ ಒಂದು ಬೋಟ್ನಲ್ಲಿ ಇಟ್ಟು ಸಮುದ್ರಕ್ಕೆ ಬಿಡ್ತಾರೆ. ಫಿಲಿಪ್ ಅದರ ಮೇಲೆ ಉರಿಯೋ ಬಾಣ ಬಿಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ದಡ್ಡ ಬಿಡೋ ಬಾಣ ದಂಡೆ ದಾಟೋದೇ ಇಲ್ಲ. ಅದನ್ನ ನೋಡಿ ಎಲ್ಲರೂ ಇವನು ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ. ಫಿಲಿಪ್ ಮಾತ್ರ ಬಾಣ ಬಿಡೋಕೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ. ಅಷ್ಟರಲ್ಲಿ ಕ್ಯಾರಲ್ ಅಲ್ಲಿಗೆ ಬರ್ತಾಳೆ. ಫಿಲಿಪ್ ಅವಳ ಹತ್ತಿರ, ಬೋರಿಸ್ ನನ್ನ ಸ್ವಂತ ತಮ್ಮನ ತರ ಇದ್ದ, ಮೊದಲು ನನಗೆ ಅವನು ಅಂದ್ರೆ ಆಗ್ತಿರಲಿಲ್ಲ, ಆಮೇಲೆ ನಾವಿಬ್ರು ಫ್ರೆಂಡ್ಸ್ ಆದ್ವಿ. ಅವನ ಆತ್ಮಕ್ಕೆ ಶಾಂತಿ ಸಿಗೋ ತರ ಏನಾದ್ರೂ ಮಾಡಬೇಕಿತ್ತು ಅಂತ ಬೇಜಾರ್ ಮಾಡ್ಕೊಳ್ತಾನೆ. ಕ್ಯಾರಲ್, ಅದೆಲ್ಲ ಇರ್ಲಿ, ಮೆಲಿಸಾ ಆಟಾಡ್ಗೆ ಮದುವೆ ಆಗೋಣ ಅಂತ ಪ್ರಪೋಸ್ ಮಾಡಿದ್ಲಲ್ಲ, ಅದಕ್ಕೆ ಅವನು ಏನು ಅಂದ ಅಂತ ಕೇಳ್ತಾಳೆ. ಫಿಲಿಪ್, ನೋಡು ನೀನು ನನ್ನ ಹುಡುಗಿ, ಅದಕ್ಕೆ ನಿನಗೊಂದು ಸೀಕ್ರೆಟ್ ಹೇಳ್ತೀನಿ ಅಂತ ಫಿಲಿಪ್ ಮತ್ತೆ ಎರಿಕಾ ಮಧ್ಯೆ ನಡೀತಿರೋ ಇಲ್ವಹಿಟ್ ಅಫೇರ್ ವಿಷಯ ಹೇಳ್ತಾನೆ. ಕ್ಯಾರಲ್, ಇದು ತುಂಬಾ ತಪ್ಪು, ಮೆಲಿಸಾ ನನ್ನ ಬೆಸ್ಟ್ ಫ್ರೆಂಡ್, ನಾನು ಹೋಗಿ ಅವಳಿಗೆ ಹೇಳ್ತೀನಿ ಅಂತಾಳೆ. ಆದ್ರೆ ಫಿಲಿಪ್, ಬೇಡ, ನಿನ್ನ ನಂಬಿ ಹೇಳಿದ್ದೀನಿ, ಯಾರಿಗೂ ಹೇಳ್ಬೇಡ ಅಂತ ತಡಿತಾನೆ. ಕ್ಯಾರಲ್, ಸರಿ, ಅಮ್ಮನ ಆಣೆ ಯಾರಿಗೂ ಹೇಳಲ್ಲ ಅಂತಾಳೆ. ಮತ್ತೊಂದೆಡೆ ಮೆಲಿಸಾ ಟೈಮ್ ಪಾಸ್ ಮಾಡೋಕೆ ಸಾಬಾನು ಅಥವಾ ವಸ್ತುಗಳನ್ನ ಹೊಡೆಯುತ್ತಾ ಇರ್ತಾಳೆ. ಅಲ್ಲಿಗೆ ಕ್ಯಾರಲ್ ಬಂದವಳೆ ಎಲ್ಲಿ ಸೀಕ್ರೆಟ್ ಬಾಯಿ ಬಿಟ್ಟು ಬಿಟ್ಟಿನೋ ಅನ್ನೋ ಭಯಕ್ಕೆ ಅಲ್ಲಿಂದ ಓಡೋಕೆ ನೋಡ್ತಾಳೆ. ಆದ್ರೆ ಮೆಲಿಸಾ ಕರೆದು ಟಾಡ್ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತಾಳೆ. ಕ್ಯಾರಲ್ ಯಾವುದೋ ಹಸುವಿಗೆ ಮೇವು ಹಾಕಬೇಕು ಅಂತ ಸುಳ್ಳು ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ರಾತ್ರಿ ಆದ್ರೂ ಫಿಲಿಪ್ ತನ್ನ ನಾಟಕ ನಿಲ್ಲಿಸಲ್ಲ. ಬೋರಿಸ್ ನೆನಪಲ್ಲಿ ಹಾಡು ಹೇಳ್ತಿರ್ತಾನೆ, ಆದ್ರೆ ಆ ಹಾಡು ಕೇಳೋಕೆ ಅಸಹ್ಯವಾಗಿರುತ್ತೆ. ಹಾಡಿನ ಮಧ್ಯೆ ಅಳೋ ತರ ಆಕ್ಟಿಂಗ್ ಮಾಡ್ತಿರೋದನ್ನ ನೋಡಿ ಎಲ್ಲರಿಗೂ ಇವನು ದೊಡ್ಡ ಡ್ರಾಮಾ ಮಾಡ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ಮರುದಿನ ಬೆಳಿಗ್ಗೆ ಮೆಲಿಸಾ ತನ್ನ ಶೂನಿಂದ ಸ್ಟಾರ್ಗಳನ್ನ ತೆಗಿತಿರ್ತಾಳೆ. ಅಲ್ಲಿಗೆ ಬಂದ ಟಾಡ್, ಯಾಕೆ ಶೂ ತಿಂತಿದ್ದೀಯಾ ಅಂತ ಕೇಳ್ತಾನೆ. ಮೆಲಿಸಾ, ಇದೇ ಶೂ ಹಾಕೊಂಡು ನಿನಗೆ ಪ್ರಪೋಸ್ ಮಾಡಿದ್ದು, ನಿನ್ನ ಉತ್ತರ ನೋ ಅಂತ ನನಗೆ ಗೊತ್ತು ಅಂತಾಳೆ. ಟಾಡ್, ಸರಿ, ಮತ್ತೆ ಸಿಗ್ತೀನಿ ಅಂದಾಗ ಮೆಲಿಸಾ, ನಾವಿಬ್ರು ಜೊತೆ ಕೂತು ಟಿವಿ ನೋಡೋಣ್ವಾ, ನಾನು ನಿನ್ನ ಮೇಲೆ ಕೈ ಹಾಕಲ್ಲ, ಸುಮ್ಮನೆ ಫ್ರೆಂಡ್ಸ್ ತರ ಕೂರೋಣ ಅಂತಾಳೆ. ಟಾಡ್ ಕೂಡ, ಸರಿ, ನನಗೂ ಈಗ ಏನು ಕೆಲಸ ಇಲ್ಲ ಅಂತ ಒಪ್ಕೊಳ್ತಾನೆ. ಇತ್ತ ಫಿಲಿಪ್ ಬೋರಿಸ್ ರೂಮ್ಗೆ ಹೋಗಿ, ಲೇ ಬೋರಿಸ್, ಈ ರೂಮ್ ಕತ್ತಲಲ್ಲಿ ನಿನ್ನ ತರಾನೇ ಕಪ್ಪಗಿದೆ ಕಣೋ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅವನ ಕಣ್ಣು ಅಲ್ಲಿರೋ ವಸ್ತು ಮೇಲೆ ಬೀಳುತ್ತೆ. ಫಿಲಿಪ್ಗೆ ಬೋರಿಸ್ ಬಟ್ಟೆಗಳ ಮೇಲೆ ಕಣ್ಣು ಬೀಳುತ್ತೆ. ಅವುಗಳನ್ನು ಹಾಕಿಕೊಂಡು ಅವನ ತರಾನೇ ನಕಲು ಮಾಡೋಕೆ ಶುರು ಮಾಡ್ತಾನೆ. ಆಮೇಲೆ ಬೋರಿಸ್ ಎಸೆದಿದ್ದ ಆ ಮಗುವಿನ ತೊಟ್ಟಿಲನ್ನು ಟೇಪ್ ಹಚ್ಚಿ ಜೋಡಿಸಿ ಗೇಲ್ ಹತ್ತಿರ ಬರ್ತಾನೆ. ಅವಳಿಗೆ ಸಮಾಧಾನ ಮಾಡ್ತಾ, ನೀನು ಚಿಂತೆ ಮಾಡಬೇಡ ಕಣೆ, ಬೋರಿಸ್ ಸತ್ತರೆ ಏನಂತೆ, ನಾನು ಇದ್ದೀನಲ್ಲ, ನಿನ್ನ ಮಗುವಿಗೆ ನಾನೇ ಅಪ್ಪ ಆಗ್ತೀನಿ ಅಂತಾನೆ. ಅದಕ್ಕೆ ಗೇಲ್, ಅದೆಲ್ಲ ಸರಿ ಫಿಲಿಪ್, ಆದ್ರೆ ಬೋರಿಸ್ ಸಾಯುವಾಗ ನನಗೊಂದು ಮಾತು ಹೇಳಿದ್ದ, ನಮ್ಮ ಮಗುವಿಗೆ ಬೇಕಿದ್ರೆ ಯಾವುದಾದರೂ ಕತ್ತೆಯನ್ನು ಅಪ್ಪ ಮಾಡಿಬಿಡು, ಆದ್ರೆ ಆ ಫಿಲಿಪ್ನ ಮಾತ್ರ ಯಾವತ್ತೂ ಮಾಡಬೇಡ ಅಂತ ಹೇಳಿದ್ದ ಅಂತಾಳೆ. ಇದನ್ನು ಕೇಳಿ ಫಿಲಿಪ್ಗೆ ಒಳಗೊಳಗೆ ಉರಿತಿದ್ರು. ಹೊರಗಡೆ ಮಾತ್ರ ಏನೂ ಆಗದವರ ಹಾಗೆ ಆ ತೊಟ್ಟಿಲನ್ನು ಅಲ್ಲೇ ಬಿಸಾಕಿ ಹೋಗ್ತಾನೆ. ಇನ್ನೊಂದು ಕಡೆ ಟಾಡ್ ಮತ್ತು ಮೆಲಿಸ್ಸಾ ಟಿವಿ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಮೆಲಿಸ್ಸಾಗೆ ಮತ್ತೆ ಮೂಡ್ ಬರುತ್ತೆ. ಅವಳು ಟಾಡ್ನ ಹಿಡಿದು ಬಲವಂತವಾಗಿ ಕಿಸ್ ಮಾಡೋಕೆ ಶುರು ಮಾಡ್ತಾಳೆ. ಇತ್ತ ಫಿಲಿಪ್ ಗೇಲ್ ಮುಂದೆ ಬೋರಿಸ್ನ ಒಬ್ಬ ಕೆಟ್ಟ ಮನುಷ್ಯ ಅಂತ ತೋರಿಸೋಕೆ ಟ್ರೈ ಮಾಡ್ತಾನೆ. ಅವನನ್ನು ರೂಮಿಗೆ ಕರ್ಕೊಂಡು ಬಂದು, ನೋಡು ನಿನ್ನ ಈ ಕಾಳಿಯನ್ನ, ಇವನು ಇಂಥ ಗಲೀಜು ಮ್ಯಾಗಜಿನ್ ನೋಡ್ಕೊಂಡು ಕೈ ಆಡಿಸ್ತಿದ್ದ, ಹಸ್ತಮೈಥುನ ಮಾಡ್ತಿದ್ದ. ಅಷ್ಟೇ ಅಲ್ಲ, ಅವನ ಡ್ರಾಯರ್ ನೋಡು, ಎಷ್ಟು ಡ್ರಗ್ಸ್ ತುಂಬಿಟ್ಟಿದ್ದಾನೆ ಅಂತ ತೋರಿಸ್ತಾನೆ.
ಇದೆಲ್ಲ ಫಿಲಿಪ್ನೇ ಅಲ್ಲಿ ಇಟ್ಟಿದ್ದ, ಯಾಕಂದ್ರೆ ಗೇಲ್ ತನ್ನನ್ನು ಒಳ್ಳೆಯವನು ಅನ್ಕೊಂಡು ತನ್ನ ಮಗುವಿಗೆ ಅಪ್ಪನಾಗಿ ಒಪ್ಪಿಕೊಳ್ಳಲಿ ಅಂತ. ಆದ್ರೆ ಅವಳು ಅಷ್ಟಕ್ಕೆ ಮರುಳಾಗಲ್ಲ. ಮೆಲಿಸ್ಸಾ ಹೋಗಿ ಕ್ಯಾರಲ್ಗೆ ಹೇಳ್ತಾಳೆ, ಈಗ ತಾನೇ ನಾನು ಮತ್ತು ಟಾಡ್ ಭರ್ಜರಿಯಾಗಿ ಕುಸ್ತಿ ಆಡಿ ಬಂದ್ವಿ, ದೈಹಿಕ ಸುಖ ಅಂತ. ಕ್ಯಾರಲ್ ಕೇಳ್ತಾಳೆ, ಸರಿ, ಆದ್ರೆ ಈ ವಿಷಯನ ನೀನು ಎರಿಕ್ಕಾಗೆ ಹೇಳಿದ್ಯಾ ಅಂತ. ಅದಕ್ಕೆ ಮೆಲಿಸ್ಸಾ, ನಾನು ಯಾಕೆ ಅವಳಿಗೆ ಹೇಳಿ ಅಂದಾಗ ಕ್ಯಾರಲ್, ಹೌದು ಹೌದು, ಅವಳಿಗೆ ಯಾಕೆ ಹೇಳ್ತೀಯ ಬಿಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಮೇಲೆ ಫಿಲಿಪ್ ಬೋರಿಸ್ನ ಎಲ್ಲ ಸಾಮಾನುಗಳನ್ನು ಸುಟ್ಟು ಹಾಕ್ತಾನೆ. ಅವನು ಹಾಕಿಕೊಂಡಿದ್ದ ಬಟ್ಟೆಗಳನ್ನು ಸುಟ್ಟ, ಲೋ ಮಗನೇ, ನಿನ್ನ ಹೆಸರೇ ಇಲ್ದಂಗೆ ಮಾಡ್ತೀನಿ ನೋಡು ಅಂತ ಅನ್ಕೊಳ್ತಿರ್ತಾನೆ. ಅಷ್ಟರಲ್ಲಿ ಸಮುದ್ರದಲ್ಲಿ ಕೊಚ್ಚಿ ಹೋಗಿದ್ದ ಬೋರಿಸ್ ಬಾಡಿ ಇದ್ದ ದೋಣಿ ವಾಪಸ್ ದಡಕ್ಕೆ ಬರುತ್ತೆ. ಅದನ್ನು ನೋಡಿ ಫಿಲಿಪ್, ಲೋ ಕಾಳಿಯ, ಹೋಗೋ ಮುಂಚೆ ನನ್ನ ಮಗುವಿಗೆ ಅಪ್ಪ ಮಾಡಿ ಹೋಗಬಾರದಿತ್ತ. ನಾವು ಫ್ರೆಂಡ್ಸ್ ಅನ್ಕೊಂಡಿದ್ದೆ, ಆದ್ರೆ ನೀನು ಮೋಸಗಾರ ಅಂತ ಬೈಕೊಳ್ತಾನೆ. ಅಷ್ಟರಲ್ಲಿ ಗೇಲ್ ಬಂದು, ಅವನು ಸತ್ತು ಹೋಗಿದ್ದಾನೆ, ಇನ್ನಾದ್ರೂ ಬಿಡು ಅವನನ್ನ ಅಂತಾಳೆ. ಆಮೇಲೆ ಇಬ್ಬರು ಸೇರಿ ಬೋರಿಸ್ನ ಅಲ್ಲೇ ಹೂತು ಹಾಕ್ತಾರೆ. ಮರುದಿನ ಫಿಲಿಪ್ ಮನೆಯಲ್ಲಿ ಏನೋ ಕಿತ್ತಾಡ್ತಿರುವಾಗ ಕ್ಯಾರಲ್ ಬಂದು, ಲವರ್ ಬಾಯ್, ಇವತ್ತು ನನಗೋಸ್ಕರ ನೀನೊಂದು ಕೆಲಸ ಮಾಡಬೇಕು ಅಂತಾಳೆ. ಅದಕ್ಕೆ ಫಿಲಿಪ್, ನೀನು ಏನು ಹೇಳಿದ್ರು ಮಾಡ್ತೀನಿ ಕಣೆ ಅಂತಾನೆ. ಕ್ಯಾರಲ್, ಹಾಗಾದ್ರೆ ನೀನು ನನಗೋಸ್ಕರ ನಿನ್ನ ವೀರ್ಯದ ಟೆಸ್ಟ್ ಕೊಡಬೇಕು. ಎಷ್ಟು ಟ್ರೈ ಮಾಡಿದ್ರೂ ನಾನು ಯಾಕೆ ಪ್ರೆಗ್ನೆಂಟ್ ಆಗ್ತಿಲ್ಲ ಅಂತ ನೋಡೋಕೆ ನಾನು ಮೆಡಿಕಲ್ ಶಾಪ್ನಿಂದ ಫರ್ಟಿಲಿಟಿ ಕಿಟ್ ತಂದಿದ್ದೀನಿ. ನಿನ್ನಲ್ಲೇ ಏನಾದ್ರೂ ಕಮ್ಮಿ ಇದೆಯೇನೋ ಅಂತ ಚೆಕ್ ಮಾಡಬೇಕು ಅಂತಾಳೆ. ಫಿಲಿಪ್ ಕೂಡ ಅದಕ್ಕೆ ಒಪ್ಪಿಕೊಳ್ತಾನೆ. ಇತ್ತ ಟಾಡ್ ಎರಿಕ್ಕಾ ರೂಮಿಂದ ತನ್ನ ಸಾಮಾನು ತಗೊಂಡು ಗುಟ್ಟಾಗಿ ಹೊರಗಡೆ ಬರ್ತಿರ್ತಾನೆ. ಆಗ್ಲೇ ಮೆಲಿಸ್ಸಾ ಎದುರು ಸಿಗ್ತಾಳೆ. ಅವನು ಏನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾನೆ. ಮೆಲಿಸ್ಸಾ ಅವನನ್ನು ಮೂವಿಗೆ ಕರೀತಾಳೆ. ಟಾಡ್ ಎರಡಿಬ್ಬರ ಜೊತೆನೂ ಮಜಾ ಮಾಡ್ತಿರ್ತಾನೆ. ಆದ್ರೆ ಮೆಲಿಸ್ಸಾ ಜೊತೆ ಇರೋದೇ ಅವನಿಗೆ ಜಾಸ್ತಿ ಇಷ್ಟ ಆಗ್ತಿರುತ್ತೆ. ಅದಕ್ಕೆ ಎರಿಕ್ಕಾಗೆ ಬ್ರೇಕಪ್ ಹೇಳ್ಬೇಕು ಅನ್ಕೊಂಡು ಹೋಗ್ತಾನೆ. ಆದ್ರೆ ಎರಿಕ್ಕಾ ಅಪ್ಪಿಕೊಂಡ ತಕ್ಷಣ ಅವನಿಗೂ ವಾಸೆಯಾಗಿ ಅವಳ ಜೊತೆನೂ ಒಂದ್ಸಲ ಕೆಲ್ಸ ಮುಗಿಸ್ತಾನೆ. ಹೊರಗಡೆ ಬಂದು, ಇವಳಿಗೆ ಬ್ರೇಕಪ್ ಹೇಳೋದು ಕಷ್ಟ, ಮೆಲಿಸ್ಸಾಗೆ ಹೇಳಿಬಿಡ್ತೀನಿ ಅಂತ ಅವಳ ಹತ್ತಿರ ಹೋದ್ರೆ ಮೆಲಿಸ್ಸಾ ಕೂಡ ಅಪ್ಪಿಕೊಳ್ತಾಳೆ. ಅಲ್ಲಿಗೆ ಟಾಡ್ ಅನಿವಾರ್ಯವಾಗಿ ಅವಳ ಜೊತೆನೂ ಆಟ ಶುರು ಮಾಡ್ತಾನೆ. ಕೊನೆಗೆ ಫಿಲಿಪ್ ಹೇಗೋ ಮಾಡಿ ಟೆಸ್ಟ್ ಕೊಡ್ತಾನೆ. ಆದ್ರೆ ರಿಸಲ್ಟ್ ನೆಗೆಟಿವ್ ಬರುತ್ತೆ. ಅಂದ್ರೆ ಅವನ ಸ್ಪರ್ಮ್ ಕೌಂಟ್ ತುಂಬಾ ಕಡಿಮೆ ಇರುತ್ತೆ. ಫಿಲಿಪ್ಗೆ ನಂಬೋಕೆ ಆಗದೆ ಮತ್ತೆ 3 ಸಲ ಟೆಸ್ಟ್ ಮಾಡ್ತಾನೆ. ಆದ್ರೂ ರಿಸಲ್ಟ್ ಮಾತ್ರ ನೆಗೆಟಿವ್ ಬರುತ್ತೆ. ಫಿಲಿಪ್ ಮತ್ತು ಕ್ಯಾರಾಲ್ ಹತ್ತಿರ ಬರ್ತಾರೆ. ಫಿಲಿಪ್ ಹೇಳ್ತಾನೆ, ಬಹುಶಃ ಈ ಕಿಟ್ ಎಕ್ಸ್ಪೈರ್ ಆಗಿರಬಹುದು ಅಂತ. ಆ ಡಬ್ಬಿನ ಉಲ್ಟಾ ಮಾಡಿ ನೋಡಿದ್ರೆ ಅದರ ಮೇಲೆ ಮೇಡ್ ಇನ್ ಚೈನಾ ಅಂತ ಇರುತ್ತೆ. ಅದನ್ನ ನೋಡಿ ಫಿಲಿಪ್, ಅಯ್ಯೋ ಮಾರೆ, ಇದು ಚೈನಾ ಮಾಲು, ಇದನ್ನ ನಂಬೋಕೆ ಆಗಲ್ಲ ಅಂತಾನೆ. ಅದಕ್ಕೆ ಕ್ಯಾರಾಲ್, ಹಾಗಿದ್ರೆ ಎಲ್ಲಾ ರಿಸಲ್ಟ್ ಯಾಕೆ ನೆಗೆಟಿವ್ ಬರ್ತಿದೆ, ಯಾವುದಾದ್ರೂ ಒಂದು ಪಾಸಿಟಿವ್ ಬರಬೇಕಲ್ಲ ಅಂತ ಕೇಳ್ತಾಳೆ. ಆಗ ಅವನು, ನಡಿ, ಈ ಕಿಟ್ ಸರಿ ಇದೆಯಾ ಇಲ್ವಾ ಅಂತ ಟಾಡ್ ಮೇಲೆ ಟ್ರೈ ಮಾಡಿ ನೋಡೋಣ ಅಂತ ಡಿಸೈಡ್ ಮಾಡ್ತಾನೆ. ಇತ್ತ ಕಡೆ ಟಾಡ್ ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿ ಸುಸ್ತಾಗಿ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಕೂತಿರ್ತಾನೆ. ಅಲ್ಲಿಗೆ ಫಿಲಿಪ್ ಬಂದು, ಮಚ್ಚ, ಈ ಸಣ್ಣ ಡಬ್ಬಿಯಲ್ಲಿ ನಿನ್ನ ಸ್ವಲ್ಪ ಮಾಲು ವೀರ್ಯ ಕೊಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಟಾಡ್, ಖಂಡಿತ ಗುರು, ನನ್ನ ಹತ್ತಿರ ಸ್ಟಾಕ್ ಫುಲ್ ಇದೆ, ಆದ್ರೆ ಇವಾಗ ಕೊಡೋಕೆ ಆಗಲ್ಲ ಯಾಕಂದ್ರೆ ಟ್ಯಾಂಕಿ ಸದ್ಯಕ್ಕೆ ಖಾಲಿ ಇದೆ ಅಂತಾನೆ. ಫಿಲಿಪ್, ನಾನು ಈ ಮಾಲನ್ನ ಏನು ಮಾಡ್ತೀನಿ ಅಂತ ನಿನಗೆ ಕುತೂಹಲ ಇಲ್ವಾ ಅಂದಾಗ, ಅದೆಲ್ಲ ಬೇಡ ಕಣೋ, ನೀನು ನನ್ನ ಫ್ರೆಂಡ್, ಇಂಥದ್ದೆಲ್ಲ ಬೇಕಾಗುತ್ತೆ ಅಂತ ಗೊತ್ತು. ಇವಾಗ ಬೇಕಿದ್ರೆ ಉಚ್ಚೆ ಯೂರನ್ ಕೊಡ್ತೀನಿ ತಗೋತೀಯಾ ಅಂತ ಕೇಳ್ತಾನೆ. ಫಿಲಿಪ್, ಛೀ ಬೇಡಪ್ಪ, ನಿನ್ನ ಉಚ್ಚೆ ನನಗ್ಯಾಕೆ, ನಿನ್ನ ಟ್ಯಾಂಕಿ ಫುಲ್ ಆದ್ಮೇಲೆ ಬರ್ತೀನಿ ಅಂತಾನೆ. ಟಾಡ್ ತನ್ನ ಕಷ್ಟ ಹೇಳ್ಕೋತಾನೆ. ಇತ್ತೀಚೆಗೆ ನಾನು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಒಮ್ಮೆ ಮೆಲಿಸಾ ಜೊತೆ ಇರ್ತೀನಿ, ಇನ್ನೊಮ್ಮೆ ಎರಿಕಾ ಜೊತೆ ಇರ್ತೀನಿ, ನನ್ನ ಆಯುಧಕ್ಕೆ ರೆಸ್ಟ್ ಕೊಡೋಕೆ ಟೈಮೇ ಸಿಕ್ತಿಲ್ಲ ಅಂತಾನೆ. ಫಿಲಿಪ್, ವಾಹ್, ನಿನಗಂತೂ ಹಬ್ಬ ಬಿಡು, ಆದ್ರೆ ಕೊನೆಗೆ ಯಾರಾದ್ರೂ ಒಬ್ಬರಿಗೆ ನಿಜ ಹೇಳ್ಬೇಕಲ್ವಾ ಅಂತಾನೆ. ಟಾಡ್, ನನಗೆ ಆ ಇಬ್ಬರನ್ನು ಬೇಜಾರು ಮಾಡೋಕೆ ಇಷ್ಟ ಇಲ್ಲ ಅಂತಿರ್ತಾನೆ. ಅಷ್ಟರಲ್ಲಿ ಎರಿಕಾ ಬಂದು ಟಾಡ್ನ ಸಹಾಯ ಕೇಳ್ತಾಳೆ. ಟಾಡ್ ಹೋಗುವಾಗ ಫಿಲಿಪ್ಗೆ ಡಬ್ಬಿ ತಗೋ ಅಂತ ಹೇಳಿ, ನಡಿ, ನಿನಗೋಸ್ಕರ ಸ್ವಲ್ಪ ಮಾಲು ರೆಡಿ ಮಾಡಿ ಕೊಡ್ತೀನಿ ಅಂತಾನೆ. ರಾತ್ರಿ ಫಿಲಿಪ್ ತನ್ನ ರೂಮಿಗೆ ಬಂದಾಗ ಟಾಡ್ ಕೊಟ್ಟ ಮಾಲಿರೋ ಡಬ್ಬಿ ಇರುತ್ತೆ. ಅದನ್ನ ಕಿಟ್ ಮೇಲೆ ಹಾಕಿ ಚೆಕ್ ಮಾಡಿದಾಗ ರಿಸಲ್ಟ್ ಪಾಸಿಟಿವ್ ಬರುತ್ತೆ. ಅದನ್ನ ನೋಡಿ ಫಿಲಿಪ್ಗೆ ಬೇಜಾರಾಗುತ್ತೆ. ಕ್ಯಾರೋಲ್ ಬಂದು ಕೇಳಿದಾಗ ಫಿಲಿಪ್ ಸುಳ್ಳು ಹೇಳ್ತಾನೆ, ಇನ್ನೂ ಟಾಡ್ ಮಾಲು ಕೊಟ್ಟಿಲ್ಲ ಅಂತ. ಮಾರನೇ ದಿನ ಬೆಳಿಗ್ಗೆ ಫಿಲಿಪ್ ಪೂಲ್ನಲ್ಲಿ ಕೋಲ್ಡ್ ಡ್ರಿಂಕ್ ಹಾಕೊಂಡು ಮಜಾ ಮಾಡ್ತಿರ್ತಾನೆ. ಆಗ ಗೇಲ್ ಬಂದು ಟಾಡ್ಗೆ ಒಂದು ಶಾಕಿಂಗ್ ವಿಷಯ ಹೇಳ್ತಾಳೆ. ಬೋರಿಸ್ ಸಾಯುವ ಮುನ್ನ ನನ್ನ ಮಗುವಿಗೆ ನೀನೇ ತಂದೆ ಆಗಬೇಕು ಅಂತ ಹೇಳಿದ್ದ ಅಂತಾಳೆ.
ಟಾಡ್ ಫುಲ್ ಶಾಕ್ ಆಗ್ತಾನೆ. ಗೇಲ್ ಅಳ್ತಾ, ನಿನ್ನಂತ ಒಳ್ಳೆ ಮನುಷ್ಯ ಬೇರೆ ಯಾರೂ ಇಲ್ಲ ಅಂತ ಅವನು ಹೇಳಿದ್ದ ಅಂದಾಗ ಟಾಡ್ ಒಪ್ಪಿಕೊಂಡು ಅವಳನ್ನ ಕಿಸ್ ಮಾಡ್ತಾನೆ. ಆಮೇಲೆ ಟಾಡ್ ಸಮುದ್ರದ ದಡದಲ್ಲಿ ಹೋಗ್ತಾ ತನ್ನನ್ನ ತಾನೇ ಬೈಕೋತಾನೆ, ನಾನು ಪಕ್ಕಾ ಪ್ರಾಣಿ ಆಗಿಬಿಟ್ಟಿದ್ದೀನಿ, 4 ಹುಡುಗಿಯರಲ್ಲಿ 3 ಜನನ್ನ ಆಲ್ರೆಡಿ ಪಟಾಯಿಸಿಬಿಟ್ಟೆ ಅಂತ. ಇತ್ತ ಫಿಲಿಪ್ ಮತ್ತೆ ಟೆಸ್ಟ್ ಮಾಡ್ತಾನೆ, ಆದ್ರೆ ರಿಸಲ್ಟ್ ನೆಗೆಟಿವ್ ಬರುತ್ತೆ. ತಾನು ಅಪ್ಪ ಆಗೋಕೆ ಸಾಧ್ಯವಿಲ್ಲ ಅನ್ನೋ ಕಹಿ ಸತ್ಯವನ್ನ ಕ್ಯಾರೋಲ್ ಹತ್ತಿರ ಮುಚ್ಚಿಟ್ಟು ಟಾಡ್ನ ಪಾಸಿಟಿವ್ ರಿಸಲ್ಟ್ ತೋರಿಸಿ, ನೋಡು ನಮಗೀಗ ಮಗು ಆಗುತ್ತೆ ಅಂತ ಸುಳ್ಳು ಹೇಳ್ತಾನೆ. ಕೊನೆಯಲ್ಲಿ ಟಾಡ್ ಎಲ್ಲರಿಗೂ ನಿಜ ಹೇಳೋಕೆ ನಿರ್ಧಾರ ಮಾಡ್ತಾನೆ. ಎಲ್ಲರ ಮುಂದೆ ಬಂದು, ಮೆಲಿಸಾ, ನಾನು ಎರಿಕಾ ಜೊತೆನೂ ಇದ್ದೀನಿ, ಎರಿಕಾ, ನಾನು ಮೆಲಿಸಾ ಜೊತೆನೂ ಇದ್ದೀನಿ, ಅಷ್ಟೇ ಅಲ್ಲ ಗೇಲ್ಗೂ ಕಿಸ್ ಮಾಡಿದ್ದೀನಿ ಅಂತ ಒಪ್ಪಿಕೊಳ್ತಾನೆ. ಇದನ್ನ ಕೇಳಿ ಹುಡುಗಿಯರೆಲ್ಲ ಕಿತ್ತಾಡೋಕೆ ಶುರು ಮಾಡ್ತಾರೆ. ಟಾಡ್, ನಾವೆಲ್ಲರೂ ಒಟ್ಟಿಗೆ ಇರೋಣ ಅಲ್ವಾ ಅಂದಾಗ ಎಲ್ಲರೂ ಅವನನ್ನ ವಿಚಿತ್ರವಾಗಿ ನೋಡ್ತಾರೆ. ಇದೇ ಸಮಯದಲ್ಲಿ ಫಿಲಿಪ್ ಕೂಡ ಕ್ಯಾರೋಲ್ಗೆ ಸತ್ಯ ಹೇಳ್ತಾನೆ, ನನ್ನಿಂದ ಮಗು ಆಗೋಕೆ ಸಾಧ್ಯವಿಲ್ಲ, ಅದು ಟಾಡ್ನ ರಿಸಲ್ಟ್ ಆಗಿತ್ತು ಅಂತ. ಆಗ ಕ್ಯಾರೋಲ್ ಹಿಂದೆ ನೋಡಿ ಅಂತಾಳೆ. ಅಲ್ಲಿ ಫಿಲಿಪ್ ಅಣ್ಣ ಮೈಕ್ ಬಂದಿರ್ತಾನೆ. ಫಿಲಿಪ್ ಓಡಿ ಹೋಗಿ ಅವನನ್ನ ತಬ್ಬಿಕೊಳ್ತಾನೆ ಅನ್ಕೊಂಡ್ರೆ ಅವನ ಹೊಟ್ಟೆಗೆ ಜೋರಾಗಿ ಗುದ್ದಿ, ನನ್ನ ಗರ್ಲ್ಫ್ರೆಂಡ್ನ ಕಿತ್ತುಕೊಂಡ ಮೇಲೂ ನಿನಗೆ ನೆಮ್ಮದಿ ಇಲ್ವಾ, ಇಲ್ಲಿಗೆ ಯಾಕೆ ಬಂದೆ ಅಂತ ಹೊಡೆಯೋಕೆ ಶುರು ಮಾಡ್ತಾನೆ. ಈ ಇಬ್ಬರು ಅಣ್ಣ ತಮ್ಮಂದಿರ ನಡುವೆ ಏನಾಗಿತ್ತು? ಟಾಡ್ ಮತ್ತು ಆ 3 ಹುಡುಗಿಯರು ಒಟ್ಟಿಗೆ ಇರ್ತಾರಾ? ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು.